ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದಿರಿ ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಹೋಟೆಲ್ ಸ್ಟೈಲಲ್ಲಿ ಇವತ್ತು ಶೇಂಗಾ ಚಟ್ನಿ ಮಾಡೋದು ತೋರಿಸ್ತೀನಿ ರೀ. ಬರೀ 2 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಮಸಾಲೆ ದೋಸೆಗೆಲ್ಲ ಹಾಕಿಕೊಟ್ಟಿರ್ತಾರಲ್ಲ ಆ ಚಟ್ನಿ. ಇವಾಗ ನೋಡ್ರಿ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ನಾನು ಶೇಂಗಾ ಹಾಕೋತಾ ಇದ್ದೀನಿ. ಶೇಂಗಾನ ಚೆಂದಾಗಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು ನಾವು. ಆಮೇಲೆ ಅವಕ್ಕನ್ನ ಹುರಿದ್ಮೇಲೆ ಈ ಥರ ಹುರಿಬೇಕು ನೋಡ್ರಿ. ಹುರಿದ್ಮೇಲೆ ಸಿಪ್ಪಿ ತೆಗಿದಿರುತ್ತದೆ, ನಾವು ಸಿಪ್ಪಿ ತೆಗೆದ್ಬಿಟ್ಟು ಹಿಂಡಿಯನ್ನು ಮಾಡ್ಕೋಬೇಕು. ನಾವು ಹಿಂಡಿ ಅಂತೀವ್ರಿ. ಇವಾಗ ಮತ್ತೆ ಕಡಾಯಿ ಇಟ್ಕೊಂಡು ನೋಡ್ರಿ 1 ಸ್ಪೂನ್ದಷ್ಟು ನಾವು ಅದಕ್ಕೆ ಕಡಲೆಬೇಳೆನ ಹಾಕಬೇಕು. ಆಮೇಲೆ 1 ಸ್ಪೂನ್ದಷ್ಟು ಉದ್ದಿನ ಬೇಳೆನ ಹಾಕಬೇಕು ನೋಡ್ರಿ. ಹಾಕಿ ಅವನ್ನೆಲ್ಲ ಕೆಂಪಾಗೋ ತನಕ ಹುರಿದಿರ್ತೈತಿ. ಇವಾಗ ನೋಡ್ರಿ ಇಷ್ಟು ಕೆಂಪಾದ್ಮೇಲೆ ನಾವು ಇಷ್ಟು ಕೆಂಪಾಗೋ ತನಕ ನಾವು ಅದನ್ನೆಲ್ಲ ಹುರ್ಕೋಬೇಕು ನಾವು. ಅಂದ್ರೇ ಫ್ಲೇವರ್ ಕೊಡುತ್ತದು. ಹಾಗಾಗಿ ಇವಾಗ ನೋಡ್ರಿ ಮುಂದೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ತೀನಿ. ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಹಾಕೋಬೋದು. ನೀವು ಬರೀ ಮೆಣಸಿನ್ಕಾಯಿ ಹಾಕ್ತೀನಿ ಅಂದ್ರೆ ಡೈರೆಕ್ಟಾಗಿ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕೋಬೋದು. ಇಲ್ಲ ನಾವು ಮ್ಯಾಗ ಬಂಗಿ ಪುಡಿ ಹಾಕ್ತೀವಿ ಅಂದ್ರೆ ಮಿರ್ಚಿ ಪೌಡ್ರ್ ಹಾಕ್ತೀವಿ ಅಂತಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕೋಬೋದು. ಇವಾಗ ನೋಡ್ರಿ ಪುಟಾಣಿ ಹಾಕಿದ್ದೀನಿ. ಆಮೇಲಿಂದ 1 ಸ್ಪೂನ್ದಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ನಾನು. ಪುಟಾಣಿ ಬಿಳಿ ಎಳ್ಳು ಎಲ್ಲನೂ ಸೇರಿಸಿ ಇವಾಗ ಹುರಿತೀನಿ ನೋಡ್ರಿ. ಮೊದಲ ಅದನ್ನಷ್ಟೇ ಹುರ್ಕೋಬೇಕು, ಆಮೇಲೆ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ರಿ ಕರಿಬೇವು ಕೂಡ ಸ್ವಲ್ಪ ಹಾಕಿದ್ದೀನಿ ನಾನು. ಮತ್ತೆ ಕಡಾಯಿ ಇಟ್ಕೊಂಡಿದ್ದೀನಿ. ಮತ್ತೆ ಕಡಾಯಿ ಇಟ್ಕೊಂಡು ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ನೋಡ್ರಿ. ಇದನ್ನು ಕೂಡ ಸ್ವಲ್ಪನ ಬಿಸಿ ಮಾಡ್ಕೊಳ್ಳೋನು. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕಿ ಹುರ್ಕೊಂಡ್ಬಿಡೋನು ನಾವು. ಇವಾಗ ನೋಡ್ರಿ ಇಷ್ಟು ಹುರಿದ್ರೆ ಮುಗೀತು, ನಮಗೆ ಮಸ್ತಾಗಿರುವಂಥ ಹಿಂಡಿ ತಯಾರಾಗ್ತೈತಿ, ಅಂದರೆ ಚಟ್ನಿ ಪುಡಿ ತಯಾರಾಗ್ತೈತಿ. ಇವಾಗ ನೋಡ್ರಿ ಎಲ್ಲ ಹುರಿದು ಸೈಡಿಗೆ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಇದನ್ನೆಲ್ಲ ನಾವು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ರುಬ್ಬೋದು ಅಷ್ಟೇ ನೋಡ್ರಿ. ಇವಾಗ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಶೇಂಗಾನ ಎಲ್ಲ ಸಿಪ್ಪಿ ಬಿಡಿಸಿ ಇಟ್ಕೋಬೇಕಾಗತ್ರಿ. ಕೆಲವೊಂದು ಸಣ್ಣ ಶೇಂಗಾ ಇದ್ದು ಅವು ಸಿಪ್ಪಿನ ಬಿಡಲ್ಲ, ನಡೀತದ, ಏನಾಗಂಗಿಲ್ಲ. ಹುರಿದಿರೋಂಥ ಮಸಾಲೆನೂ ಕೂಡ ನಾವು ಅದಕ್ಕೆ ಹಾಕೊಂಡು ಬಿಡೋನು. ಇವಾಗ ಹಾಕಿ ಇದನ್ನು ಗಿರ್ರ ಅಂತ ತಿರುಗಿಸ್ಬಿಟ್ರೆ ಮುಗೀತು ನೋಡ್ರಿ. ಅರ್ಧ ತಿರುಗಿಸಿದ ಮೇಲೆ ನಾವು ಬಂಗಿ ಪುಡಿನ ಹಾಕೋಬೇಕು. ನಾವು ಇದಕ್ಕೆ ಮಿರ್ಚಿ ಪೌಡರ್ಗೆ ಬಂಗಿ ಪುಡಿ ಅಂತೀವಿ. ಅದನ್ನು ಹಾಕಿ ತಿರುಗಿಸ್ಬೇಕು. ಮೊದಲೇ ನಾವು ಹಾಕಿಬಿಟ್ಟೆ ಅಂದ್ರೆ ಘಾಟ್ ಜಾಸ್ತಿ ಆಕೈತಿ. ಇಲ್ಲಾಂದ್ರೆ ನೀವು ಅಡುಗೆ ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದ್ರು, ಆದರೆ ಚಟ್ನಿನ ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಕೌಂಟ್ ಆಗಿಬಿಡುತ್ತೆ. ಇವಾಗ ನೋಡ್ರಿ ಎಲ್ಲ ಸಣ್ಣಗೆ ನಾನು ರುಬ್ಕೊಂಡ್ಬಂದಿದ್ದೀನಿ. ಎಷ್ಟು ಮಸ್ತ್ ಆಗೈತಿ. ದೋಸೆ ಮೇಲೆ ಹಾಕೊಂಡು ತಿನ್ಬೋದು ನೀವು, ಇದನ್ನು ಅನ್ನಕ್ಕೆ ಹಾಕೊಂಡು ತಿನ್ಬೋದು. ನಾನು ಅನ್ನಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವತ್ತು ಒಂದು ಪ್ಲೇಟಲ್ಲಿ ಅನ್ನ ಹಾಕೊಂಡಿದ್ದೀನಿ ರೀ. ಆ ಪ್ಲೇಟಿಗೆ ಸ್ವಲ್ಪ ಚಟ್ನಿ ಪುಡಿನ ಆಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿನ್ನೋದನ್ನು ತೋರಿಸ್ತೀನಿ ನೋಡ್ರಿ. ಇವಾಗ ನಿಮ್ಗೆ ಸೇಮ್ ಟು ಸೇಮ್ ಹೋಟೆಲ್ ಥರನೇ ಇರುತ್ತೆ, ಮಸ್ತಾಗಿರುತ್ತೆ. ಕಡಿಮೆ ಟೈಮ್ದಾಗ ನಾವು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿಂತಾ ಇರ್ಬೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ಇದೇ ಥರ ಈಸಿ ರೆಸಿಪಿನ ತರ್ತೀನಿ. ಬಾಯ್.